ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಆದರೆ ಅತ್ತೆ ಸೊಸೆ ಜಗಳ ಹಂಗಲ್ಲ. ಅದು ಯಾವ ಲೆವೆಲ್ಗೆ ಬೇಕಾದರೂ ಹೋಗುತ್ತೆ. ಎಲ್ಲಿವರೆಗೂ ಅಂತಂದರೆ ಕೊಲೆ ಮಾಡೋವರೆಗೂ ಹೋಗ್ಬೋದು. ಅದಕ್ಕೊಂದು ಸಾಕ್ಷಿ ಅಂತ ಅಂದರೆ ಒಂದು ಆಗಿರೋ ಘಟನೆ. ಇಲ್ಲಿ ಸೊಸೆಯೊಬ್ಬಳು ಅತ್ತೆಯನ್ನು ಕೊಲ್ಲೋದಕ್ಕೆ ಭಾಳ ದೊಡ್ಡ ಸ್ಕೆಚ್ ಹಾಕ್ತಾಳೆ. ವೈದ್ಯನಿಗೆ ಮಾತ್ರೆ ಇದ್ರೆ ಕೊಡಿ ಅಂತ ಮೆಸೇಜ್ ಹಾಕ್ತಾಳೆ. ಏನಿದು ಅತ್ತೆ ಸೊಸೆ ಕತೆ? ವೈದ್ಯರಿಗೆ ಯಾಕೆ ಆಕೆ ಮೆಸೇಜ್ ಹಾಕಿದ್ಲು? ಹೆಂಗೆ ಆಕೆ ಸ್ಕೆಚ್ ಹಾಕಿದ್ಲು ಅತ್ತೆಗೆ? ಬನ್ನಿ ಈ ಸ್ಟೋರಿಯಲ್ಲಿ ನೋಡ್ಕೊಂಬೋಣ. ಇದು ತುತ್ತಮುತ್ತ ಸಿನಿಮಾದ ದೃಶ್ಯ. ಇಲ್ಲಿ ಸೊಸೆ ಪಾತ್ರದಲ್ಲಿ ನಟಿಸಿದ್ದ ಪ್ರೇಮ ಮತ್ತು ಅತ್ತೆ ಪಾತ್ರದಲ್ಲಿ ನಟಿಸಿದ್ದ ಸುಜಾತ ಇಬ್ರು ಕೂಡ ಕಿತ್ತಾಡ್ತಾರೆ. ಇಂಥ ಅದೆಷ್ಟೋ ಅತ್ತೆ ಸೊಸೆಯ ಕಿತ್ತಾಟದ ಸೀನ್ಗಳು ಆದಷ್ಟು ಸಿನಿಮಾಗಳಲ್ಲಿ ಬಂದು ಹೋಗಿವೆ. ನಿಜ ಜೀವನದಲ್ಲೂ ಅತ್ತೆ ಸೊಸೆ ಜಗಳ ಇಲ್ಲದ ಮನೆಗಳೇ ಇಲ್ಲ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದಿಲ್ಲ ಒಂದು ವಿಚಾರಕ್ಕೆ ಅತ್ತೆ ಸೊಸೆ ಮಧ್ಯೆ ಕಿತ್ತಾಟ ನಡೀತಲೇ ಇರುತ್ತೆ. ಇಲ್ಲಿಯೂ ಕೂಡ ಇಂಥದ್ದೇ ಒಂದು ಘಟನೆ ಆಗಿದೆ. ಆದರೆ ಸೊಸೆ ಮಾಡಿದಂತ ಪ್ಲಾನ್ ಮಾತ್ರ ಭಯಾನಕವಾಗಿದೆ, ಬೆಚ್ಚಿ ಬೀಳಿಸುವಂತಿದೆ. ಅತ್ತೆ ಸಾಯಿಸೋಕೆ ಮಾತ್ರೆ ಇದ್ರೆ ಹೇಳಿ, ವೈದ್ಯನಿಗೆ ಸೊಸೆ ಮೆಸೇಜ್. ವಾಟ್ಸ್ಆಪ್ ಚಾಟ್ ನಲ್ಲಿ ಬಯಲಾಯಿತು ಸೊಸೆಯ ಖತರ್ನಾಕ್ ಸ್ಕೆಚ್. ನಮ್ಮ ಅತ್ತೆಯನ್ನು ಸಾಯಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಕೇಳಿದ್ರ, ಇಲ್ಲೊಬ್ಳು ಸುಪ್ಪನಾತಿ ಸೊಸೆ ಅತ್ತೆಯನ್ನ ಸಾಯಿಸೋದು ಹೇಗೆ ಅಂತ ಸೀದಾ ವೈದ್ಯನಿಗೆ ಕೇಳಿದಾಳೆ. ಒಂದೆರಡು ಮಾತ್ರೆ ತಗೊಂಡ್ರೆ ಸಾಯೋ ಟ್ಯಾಬ್ಲೆಟ್ ಇದ್ರೆ ಹೇಳಿ ಅಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದಾಳೆ. ಇಂಥದ್ದೊಂದು ಬೆಚ್ಚಿ ಬೀಳಿಸುವಂತ ಸಂಗತಿಯನ್ನ ಬೆಂಗಳೂರಿನ ವೈದ್ಯ ಸುನಿಲ್ ಬಹಿರಂಗಪಡಿಸಿದ್ದಾರೆ. ತಮ್ಮ ಜೊತೆ ಸೊಸೆ ಮಾಡಿದಂತ ವಾಟ್ಸ್ಆಪ್ ಚಾಟ್ಗಳನ್ನ ಬಹಿರಂಗಪಡಿಸಿದ್ದಾರೆ. ಅಷ್ಟಕ್ಕೂ ವಾಟ್ಸ್ಆಪ್ ಚಾಟ್ ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೀವು ಯಾಕೆ ನನ್ನ ಸಂಪರ್ಕ ಮಾಡಿದ್ದು? ವಿಚಾರ ಹೇಳಿ. ಬೈತೀರಾ ಅನ್ಸುತ್ತೆ ನಾನ್ ನಿಮ್ಗೆ ಹೇಳಿದ್ರೆ. ಅರ್ಥ ಆಗಿಲ್ಲ. ವಿಚಾರ ಹೇಳಿದ್ರೆ ಬೈತೀರಾ ಅನ್ಸುತ್ತೆ. ಹೇಳಿ. ಭಯ ಆಗ್ತಾ ಇದೆ ಹೇಳೋಕೆ. ಹೇಳಿ. ಸಾಯಿಸೋ ವಿಚಾರ. ಹೇಗ್ ಸಾಯಿಸೋದು ಅಂತ. ಯಾರನ್ನು? ಅತ್ತೆನಾ. ಯಾಕೆ? ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ. ಏನಾದರೂ ಹೇಳ್ತೀರಾ ಹೇಗ್ ಸಾಯಿಸೋದು ಅಂತ? ಪ್ಲೀಸ್ ಹೇಳಿ. ತುಂಬಾ ಏಜ್ ಆಗಿದೆ. ನಾವು ಪ್ರಾಣ ಉಳಿಸೋ ಜನ. ಟ್ಯಾಬ್ಲೆಟ್ ಇರುತ್ತಲ್ಲ ಅದು ಹೇಳಿ. ಒಂದೆರಡು ತಗೊಂಡ್ರೆ ಸಾಯ್ತಾರಲ್ಲ, ಆ ಥರ ಇಲ್ವಾ? ಹೀಗೆ ಇನ್ಸ್ಟಾಗ್ರಾಮ್ ಮೂಲಕ ವೈದ್ಯರ ವಾಟ್ಸ್ಆಪ್ ನಂಬರ್ ಪಡೆದು ಮೆಸೇಜ್ ಮಾಡಿರುವಂತ ಐನಾತಿ ಸೊಸೆ ವಿಚಾರ ಹೇಳಿದ್ರೆ ಬೈತೀರಾ ಅನ್ಸುತ್ತೆ ಅಂತ ಮೆಸೇಜ್ ಆರಂಭಿಸಿ ಕೊನೆಗೆ ಅತ್ತೆಯನ್ನ ಸಾಯಿಸೋದು ಹೇಗೆ ಅನ್ನೋದನ್ನ ಕೇಳಿದಾಳೆ. ಒಂದೆರಡು ಟ್ಯಾಬ್ಲೆಟ್ ತಗೊಂಡ್ರೆ ಸಾಯ್ತಾರಲ್ಲ, ಆತರ ಇಲ್ವಾ ಅಂತ ಪ್ರಶ್ನೆ ಮಾಡಿದಾಳೆ. ಮಹಿಳೆ ಮೆಸೇಜ್ ನೋಡಿ ವೈದ್ಯ ಶಾಕ್ ಆಗಿದ್ದು, ನಾನು ಜೀವ ಉಳಿಸೋನು, ತೆಗೆಯುವವನು ಅಲ್ಲ ಅಂತ ಸಂಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಬರುತ್ತೆ. ನಾನು ಹಾಯ್ ಅಂತ ವಾಪಸ್ ಕಳಿಸ್ತೀನಿ. ನೀವು ಯಾರು ಅಂತ ಕೇಳ್ತೀನಿ. ಕನ್ನಡದಲ್ಲೇ ಮಾಡಿ ಅಂತಾರೆ. ಕನ್ನಡದಲ್ಲೇ ಟೆಕ್ಸ್ಟ್ ಮಾಡ್ತೀನಿ. ಒಂದು ಹೇಳಬೇಕಾಗಿದೆ, ನೀವು ಬೈತೀರಾ ಅಂತ ಹೇಳ್ತಾರೆ. ನಾನು ಏನು ಅಂತ ಹೇಳಿ ಅಂತ ಹೇಳ್ತೀನಿ. ಅವರು ಇಲ್ಲ, ನಮ್ಮ ಅತ್ತೆ ಸಾಯಿಸೋದಕ್ಕೆ 2 ಮಾತ್ರೆ ಬರೆದು ಕೊಡಿ ಅಂತಾರೆ. ನಾನಂತ ಇದು ತುಂಬಾ ನೀಚ ಕೆಲಸ, ಇಂಥದ್ದು ನಾವು ಮಾಡಲ್ಲ. ಏನು ಉದ್ದೇಶಕ್ಕೆ ನಮ್ಮ ಅತ್ತೆ ಹಿಂಸೆ ಕೊಡ್ತಾರೆ, ಆ ಹಿಂಸೆ ಕೊಡೋದ್ರಿಂದ ನಾನು ಅವ್ರನ್ನ ಸಾಯಿಸ್ಬೇಕು, ಅದಕ್ಕೆ ಪ್ಲೀಸ್ ದಯವಿಟ್ಟು 2 ಮಾತ್ರೆ ಕೊಡಿ ಅಂತ ಅವ್ರದ್ದು ಅಷ್ಟೇ ಅದು ಇರುವಂಥದ್ದು. ಸದ್ಯ ಪೊಲೀಸರು ನಂಬರ್ ಆಧಾರದ ಮೇಲೆ ಮೆಸೇಜ್ ಮಾಡಿದ ಸೊಸೆಯನ್ನ ಹುಡುಕಲು ಪ್ರಾರಂಭಿಸಿದ್ದಾರೆ. ಆಕೆ ಸಿಕ್ಕಿದ ಮೇಲೆ ಮತ್ತಷ್ಟು ವಿಚಾರ ಬಹಿರಂಗವಾಗಲಿದೆ. ಏನೇ ಹೇಳಿ, ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇರೋದೆ. ಅಷ್ಟಕ್ಕೆ ಅತ್ತೆಯನ್ನೇ ಸಾಯಿಸುವ ಮಟ್ಟಕ್ಕೆ ಸೊಸೆ ಇಳಿದಿರೋದು ಮಾತ್ರ ವಿಪರ್ಯಾಸ. ಜಗದೀಶ್, TV9 ಬೆಂಗಳೂರು.